ಭಗವತೀಂ ದೇವೀಂ ಶುದ್ಧಾಂ ಗುಣ್ಯಾಂ ಕರೋಮ್ಯಹಂ ಪಾಣಿನೀಯಪ್ರವೇಶಾಯ ಲಘುಸಿದ್ಧಾಂತಕೌಮುದೀಂ. ಈ ಹಿಂದೆ ಪ್ಲುತ ಸಂಜ್ಞೆ ಅಂದರೆ ಪ್ಲುತ ಅನ್ನುವಂಥದ್ದು ಬರುತ್ತೆ ಅಂತ ಹೇಳಿದರು, ದೂರಾದ್ಧೂತೆ ಚ ಅಂತ. ಆಮೇಲೆ ಮುಂದೆ ಯಾವುದಕ್ಕೆ ಪ್ಲುತ ಎನ್ನುವುದು ಬಂದಿರುತ್ತೋ ಅದಕ್ಕೆ ಪ್ರಕೃತಿ ಭಾವ ಬರುತ್ತೆ ಅಂತ ಮುಂದಿನ ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ. ಪ್ಲುತ ಬಂದದ್ದಕ್ಕೆ ಪ್ರಯೋಜನ ಏನು ಅಂತ ಪ್ರಶ್ನೆ, ಪ್ಲುತವನ್ನು ಹೇಳಿದ್ದಕ್ಕೆ ಪ್ರಯೋಜನ ಮುಂದಿನ ಸೂತ್ರದಲ್ಲಿ ಪ್ರಕೃತಿ ಭಾವ ಅಂತ. ಅದನ್ನು ಹೇಳುವ ಸೂತ್ರ ಪ್ಲುತ ಪ್ರಗೃಹ್ಯಾ ಅಚಿ ನಿತ್ಯಂ ಎಂಬ. ಪ್ಲುತ ಪ್ರಗೃಹ್ಯಾ ಅಚಿ ನಿತ್ಯಂ ಎಂಬುದಾಗಿ ತ್ರಿಪದಾತ್ಮಕವಾದ ಸೂತ್ರ. ಇಲ್ಲಿ ಪ್ಲುತ ಪ್ರಗೃಹ್ಯಾ ಎನ್ನುವುದಕ್ಕೆ ವಿಗ್ರಹವಾಕ್ಯ ಪ್ಲುತಾಶ್ಚ ಪ್ರಗೃಹ್ಯಾಶ್ಚ ಪ್ಲುತ ಪ್ರಗೃಹ್ಯಾ ಎಂಬುದಾಗಿ. ಇಲ್ಲಿ ಪ್ರಗೃಹ್ಯ ಅಂದರೆ ಅದೊಂದು ಸಂಜ್ಞೆ, ಮುಂದೆ ಹೇಳ್ತಾನೆ, ಮುಂದಿನ ಸೂತ್ರದಲ್ಲಿ ಆ ಸಂಜ್ಞೆಯನ್ನು ಹೇಳ್ತಾನೆ. ಪ್ರಗೃಹ್ಯ ಎನ್ನುವುದು ಒಂದು ಸಂಜ್ಞೆ ಅಂತ. ತಥಾಚ ಇಲ್ಲಿ ಪ್ರಕೃತ್ಯಾಂತ ಪಾದಮವ್ಯಯ ಪರೇ ಅಂತ ಒಂದು ಸೂತ್ರದಿಂದ ಪ್ರಕೃತ್ಯ ಅನ್ನುವುದನ್ನು ಅನುವೃತ್ತಿ ಮಾಡಿದ್ದಾರೆ. ಹಾಗಾಗಿ ಪ್ರಕೃತ್ಯ ಎನ್ನುವುದು ಅನುವೃತ್ತವಾಗುತ್ತೆ. ಇನ್ನು ಅಚಿ ಎನ್ನುವುದು ಸಪ್ತಮ್ಯಂತವಾಗಿರೋದರಿಂದಾಗಿ ತಸ್ಮಿನ್ನಿತಿ ನಿರ್ದಿಷ್ಟೇ ಪೂರ್ವಸ್ಯ ಎಂಬ ಪರಿಭಾಷೆಯಿಂದಾಗಿ ಅಚ್ ಪರದಲ್ಲಿದ್ದಾಗ ಪೂರ್ವಕ್ಕೆ ಕಾರ್ಯ ಅಂತ ಗೊತ್ತಾಗತ್ತೆ. ಒಟ್ಟು ಹಾಗಾದರೆ ಸೂತ್ರಾರ್ಥ ಏನು ಅಂದರೆ ಏತೆ ಅಚಿ ಪರೇ ಪ್ರಕೃತ್ಯಾ ಸ್ಯುಹು. ಏತೆ ನಾಮ ಪ್ಲುತಾಃ ಪ್ರಗೃಹ್ಯಾಃ. ತಥಾಚ ಪ್ಲುತ ಪ್ರಗೃಹ್ಯಾಃ ಅಚಿ ಪರೇ ಪ್ರಕೃತ್ಯಾ ಸ್ಯುಹು ಅಂತ ಸೂತ್ರಾರ್ಥ. ಅಂದರೆ ಪ್ಲುತಗಳು ಪ್ರಗೃಹ್ಯಗಳು ಅಚ್ ಪರವಾದಾಗ ಪ್ರಕೃತಿ ಭಾವದಿಂದ ಇರುತ್ತವೆ ಅಂತ. ಅಂದರೆ ಯಾವ ಸಂಧಿಯೂ ಕೂಡ ಬರುವುದಿಲ್ಲ ಅಂತ ತಾತ್ಪರ್ಯ. ಈ ಪ್ರಕೃತದಲ್ಲಿ ಹಿಂದಿನ ಸೂತ್ರದಿಂದ ವಾಕ್ಯದ ಟೀಗೆ ದೂರಾತ್ ಸಂಬೋಧನೆ ವಾಕ್ಯಸ್ಯ ಟೇಹೆ ಪ್ಲುತಃ ಉದಾತ್ತಃ ಅಂತ ಹೇಳಿದರು. ಅಂದರೆ ಟೀಗೆ ಪ್ಲುತವೂ ಬರುತ್ತದೆ, ಉದಾತ್ತ ಸ್ವರವೂ ಬರುತ್ತೆ ಅಂತ ಹೇಳಿದರು. ಉದಾತ್ತ ಸ್ವರ ವಿಶಿಷ್ಟವಾಗತ್ತೆ ಅಂತ. ತಥಾಚ ಇಲ್ಲಿ ಪ್ಲುತ ಬರುತ್ತೆ ಅಂತ ಹೇಳಿದ್ದರಿಂದ ಆಗಚ್ಚ ಕೃಷ್ಣ ಅತ್ರ ಗೌಶ್ಚರತಿ ಎನ್ನುವಲ್ಲಿ ಕೃಷ್ಣ ಅನ್ನುವುದಕ್ಕೆ ಪ್ಲುತ ಬಂದಿದೆ. ಪ್ಲುತ ಬಂದಿದ್ದರಿಂದ ಇಲ್ಲಿ ಯದ್ಯಪಿ ಅಕಸ್ಸವರ್ಣೇ ದೀರ್ಘ ಅಂತ ದೀರ್ಘ ಬರಬೇಕಿತ್ತು, ಆ ದೀರ್ಘವನ್ನು ಬಾಧಿಸಿ ಈ ಸೂತ್ರದಿಂದಾಗಿ ಪ್ರಕೃತಿ ಭಾವ ಬರುತ್ತೆ. ಪ್ರಕೃತಿ ಭಾವ ಬಂದರೆ ಹಾಗೆ ಇರುತ್ತೆ, ಯಾವುದೇ ರೀತಿ. ಅಂದರೆ ಪ್ರಕೃತಿ ಭಾವ ಅಂದರೆ ಪ್ರಕೃತ್ಯಾ ಭವತಿ ಇತಿ ಪ್ರಕೃತಿ ಭಾವ. ಪ್ರಕೃತ್ಯಾ ಭವತಿ ನಾಮ ಯಥಾ ವರ್ತತೆ ತಥೈವ ತಿಷ್ಠತಿ. ಹೇಗಿದೆಯೋ ಹಾಗೇ ಇರುತ್ತೆ, ವ್ಯತ್ಯಾಸ ಆಗೋದಿಲ್ಲ ಅಂತ ಅರ್ಥ. ಹಾಗಾಗಿ ಕೃಷ್ಣ ಅತ್ರ ಗೌಶ್ಚರತಿ ಹಾಗೇ ಇರುತ್ತೆ, ಇಲ್ಲಿ ಸಂಧಿ ಆಗಲ್ಲ ಅಂತ. ಮುಂದಿನ ಸೂತ್ರ ಹಿಂದೆ ಹೇಳಿದ್ರು ಏನಂತ, ಪ್ಲುತ ಪ್ರಗೃಹ್ಯ ಅಚಿನಿತ್ಯಂ. ಅಲ್ಲಿ ಪ್ರಗೃಹ್ಯ ಅಂದರೆ ಏನು ಅಂದರೆ ಒಂದು ಸಂಜ್ಞೆ ಅಂತ ಹೇಳಿದರು. ಅದನ್ನೇ ಮುಂದಿನ ಸೂತ್ರದಲ್ಲಿ ಹೇಳ್ತಿದ್ದಾರೆ, ಸಂಜ್ಞೆಯನ್ನು ಹೇಳ್ತಿದ್ದಾರೆ. ಏನದು? ಈದೂದೇ ದ್ವಿವಚನಂ ಪ್ರಗೃಹ್ಯಂ. ಈದೂದೇ ದ್ವಿವಚನಂ ಪ್ರಗೃಹ್ಯಂ. ಈದೂದೇತ್ ದ್ವಿವಚನಂ ಪ್ರಗೃಹ್ಯಂ. ಇದು ತ್ರಿಪದಾತ್ಮಕವಾದ ಸೂತ್ರ. ಇಲ್ಲಿ ಈದೂದೇತ್ ಅನ್ನುವುದಕ್ಕೆ ವಿಗ್ರಹವಾಕ್ಯ ಹೇಗೆ ಅಂದರೆ ಈತ್ ಚ ಊತ್ ಚ ಏತ್ ಚ ಏತೇಷಾಂ ಸಮಾಹಾರಃ ಈದೂದೇತ್. ಈತ್ ಚ ಊತ್ ಚ ಏತ್ ಚ ಏತೇಷಾಂ ಸಮಾಹಾರಃ ಈದೂದೇತ್. ಇದು ಈದೂದೇತ್ ಅನ್ನುವುದು ದ್ವಿವಚನಂ ಅಂತ ಸೂತ್ರದಲ್ಲಿದೆ, ಅದಕ್ಕೆ ವಿಶೇಷಣ. ಇದು ವಿಶೇಷಣ ಆದ್ದರಿಂದ ಯಾವಾಗಲೂ ವಿಶೇಷಣವಾಯಿತು ಅಂತಾದರೆ ಏನ ವಿಧಿಸ್ತದಂತಸ್ಯ ಎಂಬ ಪರಿಭಾಷೆಯಿಂದ ತದಂತಗ್ರಹಣವನ್ನು ಮಾಡಬೇಕು. ತಥಾಚ ಈದೂದೇದಂತಂ ದ್ವಿವಚನಂ ಅಂತ ಸೂತ್ರಾರ್ಥ ಆಗುತ್ತೆ. ತಥಾಚ ಈದೂದೇದಂತಂ ದ್ವಿವಚನಂ ಪ್ರಗೃಹ್ಯಂ ಸ್ಯಾತ್, ಇದು ಸೂತ್ರಾರ್ಥ. ತಥಾಚ ಹಾಗಾದರೆ ಒಟ್ಟು ಸೂತ್ರದ ಅರ್ಥ ಏನಾಯಿತು ಅಂದರೆ ಈಕಾರಾಂತವಾದ, ಊಕಾರಾಂತವಾದ, ಏಕಾರಾಂತವಾದ ದ್ವಿವಚನವು
ಪ್ರಗೃಹ್ಯ ಎಂಬ ಸಂಜ್ಞೆಯನ್ನು ಹೊಂದುತ್ತದೆ ಅಂತ ಆಯಿತು ಸೂತ್ರಾರ್ಥ. ಇಲ್ಲಿ ಈತ್ ಊತ್ ಏತ್ ಎನ್ನುವಲ್ಲಿ ತಕಾರವನ್ನು ಹೇಳಿದ್ದಾರೆ. ಆ ತಕಾರ ಎನ್ನುವುದು ತಪರಗ್ರಹಣೆಯನ್ನು ಮಾಡಿದ್ದಾರೆ. ತಪರಗ್ರಹಣೆಯನ್ನು ಮಾಡಿದ್ದರಿಂದ ಹಿಂದೆ ನಾವು ತಪರಸ್ತತ್ಕಾಲಸ್ಯ ಎಂಬ ಸೂತ್ರ ಹೇಳಿದ್ವಿ. ತಹ ಪರಃ ಯಸ್ಮಾತ್ ಸಹ ತಾತ್ಪರಶ್ಚ ಉಚ್ಚಾರ್ಯಮಾಣಃ ಸಮಕಾಲಸ್ಯೈವ ಸಂಜ್ಞಾಸ್ಯ. ಹಾಗಾಗಿ ಸಮಕಾಲಕ್ಕೆ ಸಂಜ್ಞೆಯಾಗತ್ತೆ ಅಂತ ಹೇಳಿದ್ರಿಂದ ಈತನ್ನುವಲ್ಲಿ ದೀರ್ಘ ಈಕಾರ ಹೇಳಿದ್ದರಿಂದ ಈಕಾರ ದೀರ್ಘವನ್ನು ಮಾತ್ರ ಇಟ್ಟುಕೊಳ್ಬೇಕು. ಊತೆನ್ನುವಲ್ಲಿ ಊಕಾರ ದೀರ್ಘವನ್ನು ಹೇಳಿದ್ದರಿಂದ ದೀರ್ಘ ಮಾತ್ರ, ಹ್ರಸ್ವ ಪ್ಲುತಾದಿಗಳು ಇಲ್ಲ. ಇನ್ನು ಏತೆನ್ನುವುದು ಕೂಡ ಅಷ್ಟೇ, ಇಲ್ಲಿ ದೀರ್ಘವನ್ನು ಹೇಳಿರೋದರಿಂದಾಗಿ ಪ್ಲುತವನ್ನು ಇಟ್ಟುಕೊಳ್ಳಿಕ್ಕೆ ಇಲ್ಲ. ತಥಾಚ ಸಮಕಾಲಕ್ಕೆ ಮಾತ್ರ, ಅಂದರೆ ದೀರ್ಘ ಪ್ರಭೇದಗಳನ್ನು ಮಾತ್ರ ಇಟ್ಟುಕೊಳ್ಳಬೇಕು ಅಂತಾಗತ್ತೆ. ಹಾಗಾದರೆ ಈಕಾರಾಂತವಾದ ಊಕಾರಾಂತವಾದ ಏಕಾರಾಂತವಾದ ದ್ವಿವಚನವು ಪ್ರಗೃಹ್ಯ ಸಂಜ್ಞೆಯನ್ನು ಹೊಂದುತ್ತದೆ ಅಂತ ಆಯಿತು. ಇದಕ್ಕೆ ಉದಾಹರಣೆ ಹರಿ ಏತೌ ಅಂತ. ಹರಿ ಏತೌ ಅಂತ ಇದೆ. ಹರಿ ಏತೌ ಎನ್ನುವಲ್ಲಿ ಹರಿ ಎನ್ನುವುದು ಈಕಾರಾಂತವಾದ ದ್ವಿವಚನ. ಯಾಕೆ ಹರಿಹಿ ಹರಿ ಹರಯಃ ಅಂತ. ಹಾಗಾಗಿ ಈಕಾರಾಂತವಾದ ದ್ವಿವಚನವಾಗಿದೆ ಹರಿ ಎನ್ನುವುದು. ಅದರ ಪರದಲ್ಲಿ ಏಕಾರ ಇದೆ. ಯದ್ಯಪಿ ಇಲ್ಲಿ ಹರಿ ಏತೌ ಅಂತ ಇರುವಾಗ ಇಕೋ ಎಣಚಿ ಎಂಬ ಸೂತ್ರದಿಂದ ಎಣ್ ಆದೇಶವು ಬರಬೇಕು. ಆದರೆ ಇಲ್ಲಿ ಏನು ಹೇಳಿದ್ದಾರೆ, ಈದೂದೇದಂತವಾದ ದ್ವಿವಚನವು ಪ್ರಗೃಹ್ಯ ಸಂಜ್ಞೆ ಹೊಂದುತ್ತೆ ಅಂತ. ಹಾಗಾಗಿ ಪ್ರಕೃತದಲ್ಲಿ ಇದು ಪ್ರಗೃಹ್ಯ ಸಂಜ್ಞೆಯನ್ನು ಹೊಂದಿತು ಅಂದರೆ ಈಕಾರವು, ಆಗ ಏನಾಗುತ್ತೆ, ಪ್ಲುತಪ್ರಗೃಹ್ಯ ಅಚಿನಿತ್ಯಂ ಹಿಂದಿನ ಸೂತ್ರದಿಂದಲೇ ಪ್ರಕೃತಿ ಭಾವ ಎನ್ನುವುದು ಬರುತ್ತೆ. ಹಾಗಾಗಿ ಪ್ರಕೃತಿ ಭಾವ ಬರೋದರಿಂದಾಗಿ ಎಣ್ಣು ಬರುವುದಿಲ್ಲ, ಎಣ್ಣನ್ನು ಬಾಧಿಸಿ ಹಾಗೆ ಇರುತ್ತೆ, ಹರಿ ಏತೌ ಅಂತಲೇ ಇರುತ್ತೆ. ಅದೇ ರೀತಿಯಲ್ಲಿ ವಿಷ್ಣು ಇಮೌ ಅಂತ. ವಿಷ್ಣು ಇಮೌ, ವಿಷ್ಣು ಎನ್ನುವಲ್ಲಿ ಊಕಾರ, ಅದು ಕೂಡ ದ್ವಿವಚನಾಂತವಾಗಿದೆ. ಯಾಕೆಂದರೆ ವಿಷ್ಣು ವಿಷ್ಣೂ ವಿಷ್ಣವಃ. ಹಾಗಾಗಿ ವಿಷ್ಣು ಎನ್ನುವುದು ದ್ವಿವಚನ. ಆ ದ್ವಿವಚನಾಂತವಾದದ್ದಕ್ಕೆ ಪ್ರಗೃಹ್ಯ ಸಂಜ್ಞೆಯು ಈ ಸೂತ್ರದಿಂದ ಬರುತ್ತೆ. ಹಾಗಾಗಿ ಇಲ್ಲೂ ಕೂಡ ಇಕೋ ಎಣಚಿ ಎನ್ನುವುದರಿಂದ ಎಣ್ಣು ಪ್ರಾಪ್ತವಾಗಿತ್ತು, ಅದಕ್ಕೆ ಬಾಧಿಸಿ ಪ್ರಗೃಹ್ಯ ಸಂಜ್ಞೆ ಬಂದದ್ದರಿಂದಾಗಿ ಪ್ರಕೃತಿ ಭಾವ ಬರುತ್ತೆ ಪೃಥಕ್ಪ್ರಗೃಹ್ಯ ಎಂಬ ಸೂತ್ರದಿಂದ. ತಥಾಚ ಇಲ್ಲಿಯೂ ಕೂಡ ಸಂಧಿ ಆಗೋದಿಲ್ಲ. ಅದೇ ರೀತಿಯಲ್ಲಿ ಗಂಗೆ ಅಮೂ ಅಂತ ಇದೆ. ಗಂಗೆ ಎನ್ನುವುದು ಕೂಡ ಏಕಾರಾಂತವಾದ ದ್ವಿವಚನ. ಯಾಕೆಂದರೆ ಗಂಗಾ ಗಂಗೆ ಗಂಗಾಹ. ಹಾಗಾಗಿ ಗಂಗೆ ಅನ್ನೋದು ದ್ವಿವಚನಾಂತ. ಹಾಗಾಗಿ ದ್ವಿವಚನಾಂತವಾದದ್ದರಿಂದಾಗಿ ಇದು ಏಕಾರಾಂತವಾದ ದ್ವಿವಚನವು ಪ್ರಗೃಹ್ಯ ಸಂಜ್ಞೆ ಹೊಂದುತ್ತೆ. ತಥಾಚ ಪ್ರಕೃತದಲ್ಲಿ ಗಂಗೆ ಅಮು ಅಂತ ಇರುವಾಗ ಯದ್ಯಪಿ ಗಂಗೆ ಎನ್ನುವಲ್ಲಿ ಏಕಾರ ಇರೋದರಿಂದ ಏಚೋ ಯವಾಯಾವಹ ಸೂತ್ರದಿಂದ ಅಯಾದೇಶ ಬರಬೇಕಿತ್ತು. ಅದನ್ನು ಬಾಧಿಸಿ ಏಂಗಪ್ಪದಾಂತಾದತಿ ಎಂಬ ಸೂತ್ರದಿಂದ ಅಲ್ಲಿ ಪೂರ್ವರೂಪ ಬರಬೇಕಿತ್ತು. ಆ ಪೂರ್ವರೂಪವನ್ನು ಕೂಡ ಬಾಧಿಸಿ ಈ ಸೂತ್ರದಿಂದ ಪ್ರಕೃತಿ ಭಾವ ಬರುತ್ತೆ, ಪ್ಲುತಃಪ್ರಗೃಹ್ಯ ಅಚಿನಿತ್ಯಂ ಅಂತ. ಹಾಗಾಗಿ ಪ್ರಕೃತಿ ಭಾವ ಬಂದರೆ ಹಾಗೇ ಇರುತ್ತೆ, ಗಂಗೆ ಅಮೂ ಅಂತ ಹಾಗೇ ಇರುತ್ತೆ, ಯಾವುದೇ ರೀತಿ ವ್ಯತ್ಯಾಸಗಳು ಆಗುವುದಿಲ್ಲ ಅಂತ ಸೂತ್ರದ ಅಭಿಪ್ರಾಯ. ಇಷ್ಟು ಸಾಕಲ್ಲ.